ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಏನಿದು ಬೇರೆ ಮನೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇದು ನಮ್ಮ ಗೆಸ್ಟ್ ಹೌಸು. ನಮ್ಮ ದಾವಣಗೆರೆಗೆ ಬಂದಿದ್ದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಮ್ಮ ಊರಲ್ಲಿ ಇವತ್ತು ಹಬ್ಬ ಇದೆ ಹಸ್ಬೆಂಡ್ ಊರಲ್ಲಿ. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡ್ ಈ ಸಲ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಅವ್ರು ಬರೋದಕ್ಕೆ ಆಗಿಲ್ಲ, ನಮ್ಮನ್ನೇ ಕಳಿಸ್ಕೊಟ್ರು. ನಾವು ಬೆಂಗಳೂರಿಂದ 11:45 ಹಂಗೇನೋ ಬಿಟ್ಟಿದ್ದು. ಅಲ್ಲಿ ಬೆಳಗ್ಗೆ ಬರೋ ಅಷ್ಟರೊಳಗೆ ಸುಮಾರು 4:15 ಆಗಿತ್ತು. ನೋಡಿ, ಪಾಪು ಎದ್ದೇ ಬಿಟ್ಟಿದ್ದಾನೆ. ಈಗ ಸಮಯ ಬಂದು 7 ಗಂಟೆ ಆಗ್ತಾ ಬಂತು. ಖುಷಿನೂ ಮಲ್ಕೊಂಡಿದ್ದಾನೆ. ಪಾಪು ಆಲ್ರೆಡಿ ಎದ್ದು ಆಟಾಡ್ತಾ ಇದ್ದಾನೆ. ಕರಿತಾ ಇದ್ದ ಕೂಗ್ಬಿಟ್ಟು. ಹಂಗಾಗಿ ಎದ್ಬಿಟ್ಟು ಹೊರಗಡೆ ಎದ್ದೋಳು ಹಾಗೆ ಹೊರಗಡೆ ಓಡ್ಕೊಂಬಂದ್ಬಿಟ್ಟೆ ಒಳಗಡೆಗೆ. ಇನ್ನೇನು ಮಲಗಲ್ಲ ಅವನು. ಹಂಗಾಗಿ ಅವ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಕಿಟಕಿ ಎಲ್ಲ ಓಪನ್ ಮಾಡಿದ್ರೆ ಸ್ವಲ್ಪ ಫ್ರೆಶ್ಶಾಗಿ ಗಾಳಿಗೆ ಬರುತ್ತೆ ಅಂತೇಳ್ಬಿಟ್ಟು, ಬಂದ ತಕ್ಷಣ ಏನಾದರೂ ಕಿಟಕಿ ಓಪನ್ ಮಾಡಿಬಿಟ್ರೆ ಸೊಳ್ಳೆ ಏನಾದರೂ ಬಂದುಬಿಟ್ರೆ ಮುಖಕ್ಕೆ ಕಟ್ಬಿಟ್ರೆ ಮಗುಗೆ ಅಂತೇಳ್ಬಿಟ್ಟು ಓಪನ್ ಏನೂ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಬಿಟ್ಟಿತ್ತು. ಬಂದಿದ್ದೇನೆ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಿಟಕಿನೂ ಓಪನ್ ಮಾಡಿಬಿಟ್ವಿ. ಸಂಜೆ ಸೊಳ್ಳೆ ಎಲ್ಲ ನುಕ್ಕೊಂಡ್ಬಿಡ್ತು. ನಾವು ಈಗ ಹೆಚ್ಚಾಗಿ ಇಲ್ಲಿರಲ್ವಲ್ಲ, ಸೊ ಹಾಗಾಗಿ ಕೆಲವೊಮ್ಮೆ ಇರುತ್ತೆ. ಸೊ ಮಗು ಕಚ್ಚಿದ್ರೆ ಕಷ್ಟ. ಅದಕ್ಕೆ ಇನ್ನೂ ಬೆಂಗಳೂರಿಂದ ಬರ್ತಿದ್ದಂಗೆ ಏನೇನು ದಾವಣಗೆರೆ ಇಳಿತಾ ಇದ್ದೀವಿ, ಆಟೋದವ್ರು ಬಂದು ನಿಂತ್ಕೊಂಡ್ಬಿಟ್ರು. ಆಟೋ ಸ್ಟ್ಯಾಂಡಲ್ಲಿ ಇರ್ತಾರಲ್ವ, ಸೊ ಅವ್ರು ಬಂದು ನಿಂತ್ಕೊಂಡ್ಬಿಟ್ರು. ನಮ್ಮ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆ ಏನು ಜಾಸ್ತಿ ದೂರ ಆಗೋಲ್ಲ. ಯೂಶ್ವಲಿ ಮಾರ್ನಿಂಗ್ ಟೈಮ್ಸಲ್ಲೆಲ್ಲ ಒಂದು 80 ರುಪೀಸ್ ಕೇಳ್ತಾರೆ. ಸೊ ಆವಾಗ ಏನಂತ ಚಾರ್ಜ್ ಮಾಡಿದ್ರು ಗೊತ್ತಾ? 300 ರುಪೀಸ್ ಕೊಡಿ ಮೇಡಮ್, ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. 300 ರುಪೀಸ್, 80 ರುಪೀಸಲ್ಲಿ 300 ರುಪೀಸಲ್ಲಿ 80 ರುಪೀಸೇ ಜಾಸ್ತಿ. ಅದೂ ಅಂತ ಹೇಳ್ಬಿಟ್ಟು ಸರಿ ರ್ಯಾಪಿಡೋ ಇಲ್ಲ ನಮ್ಮ ಯಾತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರೆ 75 ರುಪೀಸ್ ತೋರಿಸ್ತು ಗೊತ್ತಾ. ಸೊ ಇವಾಗ ಎಲ್ಲ ಕಡೆ ಈ ಥರ ರ್ಯಾಪಿಡೋ ನಮ್ಮ ಯಾತ್ರೆ ಎಲ್ಲ ಕಡೆ ಬಂದಿದೆ. ಸಿಟಿಗಳಲ್ಲಿ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು. ನಮ್ಮ ದಾವಣಗೆರೆ ಜನಕ್ಕೆ ಇನ್ನೂ ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಬಳಸ್ಕೊಂಡ್ರೆ ಬೆಟರು. ಆಟೋದವ್ರಂತೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಗೊತ್ತಾ. ಈ ಕಡೆ ಎಲ್ಲ ಬೆಂಗಳೂರಲ್ಲಾದ್ರೂ ಬೆಟರೇನೆ. ರ್ಯಾಪಿಡೋ ನಮ್ಮ ಯಾತ್ರೆ ಈ ಥರ ಎಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ತಿಂಡಿ ತಿನ್ಕೊಂಡು ಬರೋಣ. ಆಲ್ರೆಡಿ ಸಮಯ ಆಗ್ತಾ ಬಂತು. ಮಕ್ಕಳು ಕೂಡ ಸುಮ್ಮನಿರಲ್ಲ. ಖುಷಿ ಆಲ್ರೆಡಿ ಹಸುವು ಅಂತ ಹೇಳ್ತಿದ್ದ. ಅವನು ಎದ್ದ ಮೇಲೆ ಅವನನ್ನು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಇನ್ನೇನು ತಿಂಡಿಗೆ ಹೊರಡ್ಬೇಕಾಗಿತ್ತು. ಅಮ್ಮ ವಾಶ್ರೂಮ್ ಹೋಗಬೇಕು ಅಂತ ಹೇಳ್ದ. ಸರಿ ಮತ್ತಿನ್ನೇನು ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ಅವನಿಗೆ ಇನ್ನೇನು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಹೊರಟೆ. ತಿಂಡಿ ನಮ್ಮ ದಾವಣಗೆರೆಗೆ ಬಂದಮೇಲೆ ದೋಸೆ ತಿಂದೇ ಇರೋದಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರದಲ್ಲೇ ಇದು ಒಂದು ಹೋಟೆಲ್ ಇದ್ದಿದ್ದು. ಏನು ಗೊತ್ತಾ, ಸಿಲಿಂಡ್ರ್ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟು ಸುಮಾರು ಹೋಟೆಲ್ಗಳು ಅಲ್ಲೇ ಹತ್ತತ್ರ ಇರೋವಂಥ ಹೋಟೆಲ್ಗಳೆಲ್ಲ ಬಂದಾಗಿಬಿಟ್ಟಿದ್ದಾವೆ. ಕೆಲವೊಂದೊಂದೇನೋ ಇದ್ದಿದ್ದಷ್ಟೇನೆ. ನಮಗೆ ಇದೇ ಹತ್ರ ಆಗೋದು, ಮತ್ತು ಇನ್ನೇನು ದೂರ ಹೋಗೋಕ್ಕಾಗತ್ತೆ. ವಾಕೆಬಲ್ ಡಿಸ್ಟೆನ್ಸ್ ಅಲ್ವಾ, ಹಂಗಾಗಿ ನಾವು ಇಲ್ಲೇ ದೋಸೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನೋಡಿ ಪಾಪು ಯಾವ ಥರ ಆಟಾಡ್ತಾ ಇದ್ದಾನೆ. ಹೊರಗಡೆ ಬಂದರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಖುಷಿಗೆ ಸಾಫ್ಟಾಗಿರೋ ದೋಸೆ ಕೊಡಿ ಅಂತ ಹೇಳ್ಬಿಟ್ಟು ಸೆಟ್ ದೋಸೆ ಥರ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಸಿ ಮಾಡಿಸಿದ್ದು. ನಂಗೆ ಮಾತ್ರ ನಾನು ಬೆಣ್ಣೆ ದೋಸೆ ತೊಗೊಂಡೆ. ನಮ್ಮದು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಫೇಮಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಆ ಪಲ್ಯ ಆಗಿರ್ಬೋದು, ಆ ಚಟ್ನಿ ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೀವು ಯಾವತ್ತಾದರೂ ದಾವಣಗೆರೆ ಕಡೆಗೆ ಬಂದರೆ ಅಥವಾ ನೀವ್ಯಾರಾದರೂ ನಮ್ಮ ದಾವಣಗೆರೆ ಆಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ದಾವಣಗೆರೆ ಕಡೆ ಹೋದರೆ ನಮ್ಮ ಬೆಣ್ಣೆ ದೋಸೆನ ಮಿಸ್ ಮಾಡದೆ ತಿನ್ಕೊಂಡು ಬನ್ನಿ. ನಾನಂತೂ ಬಂದರೆ ಖಂಡಿತ ಮಿಸ್ ಮಾಡೋದೇ ಇಲ್ಲ, ಏನಾದರೂ ಆಗಲಿ ಇವಾಗ ಅಂತ ಹೇಳ್ಬಿಟ್ಟು. ಈಗ ಹೆಂಗಿದ್ರು 2 ದಿವಸ ಡಯಟೆಲ್ಲ ಪೂರ್ತಿ ಬಂದಾಗಿರುತ್ತೆ. ಸೊ ಹಂಗಾಗಿ ಏನು ಸಿಗೋದೋ ಅದು ಅನ್ನೋ ಥರ. ಖುಷಿಗೂ ತಿಂದ್ಕೊಂಡ. ಅದಾದಮೇಲೆ ಸಾಕಾಯ್ತು ಅವನಿಗೆ. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಆಮೇಲೆ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ. ಸರಿಯಪ್ಪ ನೀನು ನಿಧಾನವಾಗಿ ತಿನ್ನು ಅಂತ ಹೇಳ್ಬಿಟ್ಟು ನಿಧಾನವಾಗಿ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಆಮೇಲೆ ಮುಂದ್ಗಡೆ ಮನೆ ಮಕ್ಕಳು ಬಂದಿದ್ದರು. ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಅವರು ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಏನೋ ಆಟ ಆಡಿದ್ರು. ಆಮೇಲೆ ಅವರು ಆಟ ಆಡ್ಕೊಂಡು ಖುಷಿನೂ ಅವ್ರ ಮನೆಗೆ ಹೊರಟೋದ. ಮಗುನ ಮಲಗಿಸಿದ್ನಲ್ವ, ನಾನು ಇನ್ನೇನು ಫ್ರೆಶ್ ಅಪ್ ಆಗಿಬಿಡೋಣ, ಇನ್ನು ಊರಿಗೆ ಬೇರೆ ಹೊರಡ್ಬೇಕು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ ಒಂದು ಚೆಕ್ ಬುಕ್ ಬೇಕಾಗಿತ್ತು. ಚೆಕ್ ಬುಕ್ ಇರಲಿಲ್ಲ ನಂದು, ಹಾಗಾಗಿ ಅದಕ್ಕೆ ಲೆಟರ್ ಕೊಟ್ಟರೆ ಅದಾದಮೇಲೆ ನನಗೆ ಚೆಕ್ ಬುಕ್ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಈ ವಿಡಿಯೋದಲ್ಲಿ ನನ್ನ ಸಿಂಪಲ್ ಮೇಕಪ್ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀನಿ. ನಾನು ಯೂಶ್ವಲಿ ಏನಷ್ಟು ಹೆಚ್ಚಾಗಿ ಮೇಕಪ್ ಏನು ಮಾಡ್ಕೊಳ್ಳಲ್ಲ. ಸಿಂಪಲಾಗಿ ನನ್ನ ಸ್ಕಿನ್ ಕೇರ್ ಯಾವ ಥರ ಮಾಡೋಣ ಅಂತೇಳ್ಬಿಟ್ಟು ನೀಟಾಗಿ ತಲೆನೆಲ್ಲ ಒಣಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನನಗೆ ಇದು ಒಂದೇ ಚೆನ್ನಾಗಿ ಕಾಣಿಸೋದು ಹೇರ್ ಸ್ಟೈಲು. ನಾನು ಯೂಶ್ವಲಿ ಇದು ಒಂದನ್ನೇ ಯಾವಾಗಲೂ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ಮೊದಲು ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಟೋನರು ಮುಂಚೆ ವಂಡರ್ದು ಯೂಸ್ ಮಾಡ್ತಾಯಿದ್ದೆ. ಅದು ನಂಗೆ ಚೆನ್ನಾಗಂತ ಅನ್ನಿಸ್ತು. ಲಾಸ್ಟ್ ಟೈಮ್ ನನ್ನ ಕಸಿನ್ ಬಂದಾಗ ಇದನ್ನು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಟೆ. ಸೊ ಹಂಗಾಗಿ ನಾನು ಇದು ಯಾವುದೋ ಚಿಕ್ಕದು ಬೇರೆ ಬ್ರ್ಯಾಂಡ್ ಸಿಕ್ತು, ಇದನ್ನು ಟ್ರೈ ಮಾಡೋಣ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಇದ್ರ ಹೆಸರು ಮರ್ತೋಗಿದೆ. ಸೊ ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡಿ.
ಅದಾದಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಯಾವುದಾದ್ರೂ ನಿಮ್ಮ ಇಷ್ಟದ ಪ್ರಕಾರ. ನಾನಿಲ್ಲಿ ಸ್ನೇಲ್ ಅವ್ರದ್ದು ಬಳಸ್ತಾ ಇದ್ದೀನಿ. ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಸೆಟಾಪಿಲ್ ಇದಕ್ಕಿಂತ ಬೆಟರು. ಇದು ಅದು ನೋಡೋಣ, ಟ್ರೈ ಮಾಡೋಣ ಅಂತ ಇದನ್ನು ತರಿಸಿದ್ದು. ಬಟ್ ಅದೇ ಚೆನ್ನಾಗಿದೆ, ಸೆಟಾಪಿಲ್ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಬಂದು ಡೈಲಿ ಸ್ಟ್ರೋಕ್ ಕ್ರೀಮ್ ಥರ, ಸನ್ಸ್ಕ್ರೀನ್ ಥರ ಸೋಟ್ರು ಅವ್ರದ್ದು. ಇದು ನಂಗೆ ಪ್ರಮೋಷ್ನಲ್ ಕೊಟ್ಟಿದ್ದು. ನನಗೆ ಯೂಶ್ವಲಿ ಇದು ಸಿಕ್ಕಾಪಟ್ಟೆ ಇಷ್ಟ ಅಂತ ಅನ್ನಿಸ್ತು. ನನಗೆ ಹೆವಿ ಅಂತ ಅನಿಸಲ್ಲ, ಸ್ವಲ್ಪ ಮುಖ ಗ್ಲಾಸಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾನು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಆಯಿಲಿಯಾಗಿ ಚೆನ್ನಾಗಿ ಕಾಣಿಸಿದೆ. ಸಿಕ್ಕಾಪಟ್ಟೆ ಡ್ರೈ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಶುಗರ್ ಅವ್ರದ್ದು ಕಾಂಪ್ಯಾಕ್ಟ್ನ ಹಚ್ಕೊಳ್ತೀನಿ. ಯಾವುದೇ ಥರ ಕನ್ಸೀಲರು, ಫೌಂಡೇಶನು ಯಾವುದು ಅಪ್ಲೈ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಮಗುನ ಎತ್ಕೊಂಡು ನಾನು ಸ್ವೆಟ್ಟಾಗಿ ಅದು ನನಗೆ ಚೆನ್ನಾಗೂ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾನು ಅದೆಲ್ಲ ಅಪ್ಲೈ ಮಾಡೋದು. ಜಸ್ಟ್ ಒಂಚೂರು ಪೌಡರಿಂಗ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ಇಷ್ಟೇ ಮೇಕಪ್, ಸಿಂಪಲ್. ನೆಕ್ಸ್ಟು ಬೇಕಂದರೆ ಸ್ವಲ್ಪ ಬ್ಲಷ್, ನನ್ನ ಮುಖ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಬ್ಲಷ್ ಹಾಕ್ಕೊಂಡ್ರೆ ಚೂರು ಲೈಟಾಗಿ ಹಾಕೋತೀನಿ ಅಷ್ಟೇ, ಅದು ಕಾಣಿಸಲ್ಲ. ಸೊ ಅಷ್ಟು ಹಾಕ್ಕೊಂಡು ಬೊಟ್ಟು ಇಟ್ಕೊಂಡ್ರೆ ಮುಗೀತು, ಇಷ್ಟೇ ನನ್ನ ಮೇಕಪ್. ಸ್ವಲ್ಪ ಇಲ್ಲಿ ಬಾಮ್ ಹಾಕ್ಕೊಂಡ್ಬಿಡ್ತೀನಿ, ನೀವು ಯಾರ್ದು. ಸೊ ಇದು ಯಾವುದಾದ್ರು ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಹಾಗಂತೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕಂತೂ ಸಮಯನೇ ಸಿಗೋಲ್ಲ ಗೊತ್ತಾ. ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪ. ಈ ಇಬ್ಬರು ಮಕ್ಕಳಿರೋ ಅಂಥ ಅಮ್ಮಂದ್ರಿಗೆ ಗೊತ್ತೇ ಇರುತ್ತೆ ಯಾವ ಥರ ಇರುತ್ತೆ ಅವ್ರ ಬ್ಯುಸಿ ಲೈಫ್ ಅಂತ. ಅದರಲ್ಲೂ ವರ್ಕಿಂಗ್ ಮಾಮ್ಸಿಗಂತೂ ಮುಗದೇ ಹೋಯಿತು. ಅವ್ರ ವರ್ಕು, ಅವ್ರ ಮನೆ, ಅವ್ರ ಮಕ್ಕಳು ಮೇಂಟೈನ್ ಮಾಡೋದ್ರಲ್ಲೇ ಸಾಕಾಗೋಗ್ಬಿಡುತ್ತೆ. ನಂದು ಹಾಗೆ ಆಗೋಗ್ಬಿಡುತ್ತೆ. ಇದ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಯಾವಾಗಲೂ ಬೋರಿಂಗಾಗಿರ್ತೀಯವ್ವ ನೀನು, ಏನು ಎಕ್ಸ್ಟ್ರಾ ಏನು ಮಾಡ್ಕೊಳ್ಳೋದೇ ಇಲ್ಲ. ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಕೈ ತುಂಬ ಬಳೆ ಹಾಕೋತಾರೆ, ಸೀರೆ ಹಾಕೋತಾರೆ, ಜುಮ್ಕಿ ಹಾಕೋತಾರೆ, ಹಂಗೆಲ್ಲ ಹಾಕೋತಾರೆ, ನೀನೇನು ಹಾಕೊಳ್ಳಲ್ಲ ಅಂತ. ನನಗೆ ಅದೇನೋ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸಿಂಪಲಾಗಿ ಹಾಕ್ಕೊಂಡ್ರೆ ಸಿಂಪಲಾಗಿ ಹಾಕೋತೀನಿ ಅಷ್ಟೇ. ಇನ್ನು ಲೆಟರ್ನೆಲ್ಲ ಬರೆದಿಟ್ಕೊಂಡೆ, ಚೆಕ್ ಬುಕ್ಕಿಗೆ ಕೊಡಬೇಕಿತ್ತು. ಅದು 1 ಅವರ್ ಕೆಲಸ ಆಗುತ್ತೆ. ಸರಿ, ನನ್ನ ಹಸ್ಬೆಂಡ್ ಗಾಡಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಅದು ಯಾಕೋ ಗಾಡಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ನಮ್ಮ ಯಾತ್ರೆನೇ ನೋಡೋಣ, ಮೇ ಬಿ ಅಪ್ ಆ್ಯಂಡ್ ಡೌನ್ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಯಾತ್ರೆನೇ ಬುಕ್ ಮಾಡಿದೆ. ಆಲ್ಮೋಸ್ಟ್ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಅಷ್ಟೇನೆ, ಒಂದು 28 ಕಿಲೋಮೀಟರು. ಗುಂಡ್ಗತ್ತಿ ಅಂತ ಹೇಳ್ಬಿಟ್ಟು, ಸುಮಾರಷ್ಟು ಜನ ಕೇಳ್ತಾಯಿದ್ರಿ ನಿಮ್ಮ ಹಸ್ಬೆಂಡ್ ಊರು ಯಾವುದು ಅಂತ ಹೇಳ್ಬಿಟ್ಟು, ಗುಂಡ್ಗತ್ತಿ ಅಂತ. ಸೊ ಅಲ್ಲಿಗೆ ಒಂದು 28 ಕಿಲೋಮೀಟರ್ ಅಷ್ಟೇ. ಒಂದು ಸೈಡು 750 ರುಪೀಸ್ ಏನೋ ಕೇಳಿದ್ರು. ಸೊ 2 ಸೈಡಿಗೆ ಬಂದು ಅದಾದಮೇಲೆ ಮತ್ತು ವೇಟಿಂಗ್ ಚಾರ್ಜು, ಸೊ ಅಷ್ಟು ಸೇರಿಸಿ 1800 ರುಪೀಸ್ ಕೊಡೋ ಥರ ಮಾತಾಡಿಕೊಂಡು ಹೊರಟಿದ್ದಾಯಿತು. ಬಸ್ಸಲ್ಲಿ ಹೋಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು, ಇಲ್ಲ ನನ್ನ ಹಸ್ಬೆಂಡ್ ಕಾರ್ ಕಳಿಸಿದ್ದಿದ್ರೆ ಅದರಲ್ಲೂ ಹೋಗ್ಬೋದಿತ್ತು. ಬಟ್ ಮಕ್ಕಳಿರೋದ್ರಿಂದ ಹೋಗೋಕ್ಕಾಗಲ್ಲ. ನಾನು ಇಲ್ಲಿಗೆ ಬಸ್ಸಲ್ಲಿ 2 ಸಲ ಹೋಗಿದ್ದೀನಿ ಅಷ್ಟೇ, ಮತ್ತು ಹೆಚ್ಚಾಗೇನು ಹೋಗಿಲ್ಲ. ಅಂದರೆ ಬಸ್ ವ್ಯವಸ್ಥೆ ಕೂಡ ತುಂಬ ಕಡಿಮೆ ಇದೆ ಈ ಊರಿಗೆ. 1 ಅಥವಾ 2 ಯಾವಾಗಲೂ ಬೆಳಗ್ಗೆ 1 ಬರುತ್ತೆ, ಆಮೇಲೆ ಸಂಜೆ 1 ಬರುತ್ತೆ. ಅಷ್ಟು ಹೆಚ್ಚಾಗಿ ಬಸ್ ವ್ಯವಸ್ಥೆ ಇಲ್ಲ. ಸ್ವಲ್ಪ ದೂರದಿಂದ ಆದರೆ ಸುಮಾರಷ್ಟು ಬಸ್ಗಳಿದೆ. ಮತ್ತು ಕರ್ಕೊಂಬರೋರೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗಬೇಕು. ಹೋಗಿದ್ದೇನೆ ನಮ್ಮ ಅತ್ತೆ ಮನೇಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿತ್ತು. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ದೊಡ್ಡಪ್ಪನ ಮನೆ ಅದು. ಹೋಗಿದ್ದೇನೆ, ಊಟ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಏನು ಊಟ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಹಣ್ಣು ತಿಂದಿದ್ದೆ. ಹಣ್ಣು ಖುಷಿಗೆ ಹಸುವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಣ್ಣನ್ನು ತರಿಸ್ಕೊಂಡಿದ್ದೆ. ಅದು ಕಲ್ಲಂಗಡಿ ಹಣ್ಣು ಬಂದಿತ್ತು ಮನೆ ಹತ್ರನೇ, ಕಲ್ಲಂಗಡಿ ಹಣ್ಣು ಮತ್ತು ಬನಾನ, ಅದನ್ನು ತರಿಸಿದ್ದೆ. ಅದನ್ನು ತಿನ್ಕೊಂಡ್ವಿ, ಹಂಗಾಗಿ ಹಸುವಾಗಲಿಲ್ಲ. ಅದಾದಮೇಲೆ ಬಂದಿದ್ದೇನೆ, ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಹಾಲು ಕರಿತಾಯಿದ್ರು ನಮ್ಮ ಮಾವ. ನೋಡಿ ಈ ಥರ ಇರುತ್ತೆ ಹಳ್ಳಿ ಲೈಫ್. ಎಷ್ಟು ಚೆನ್ನಾಗಂತ ಅನಿಸುತ್ತೆ ಗೊತ್ತಾ. ಸಂಜೆ ಟೈಮ್ ಅಂತೂ ಸಕ್ಕತ್ತಾಗಿ ಗಾಳಿ ಬೀಸುತ್ತೆ. ಅದು ಮುಂದ್ಗಡೆ ಇರೋದೆಲ್ಲ ಕೆರೆ, ಅದು ತುಂಬಿಕೊಂಡ್ರೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ತಂಪಾಗಿ. ಇನ್ನು ಒಳಗಡೆ ಹೋದರೆ ಸ್ವಲ್ಪ ಶೆಕೆ ಜಾಸ್ತಿನೇ ಇರುತ್ತೆ. ಇದು ಹೊರಾಂಗಣ ಸ್ವಲ್ಪ ಹೊರಗಡೆ ಬರುತ್ತಲ್ಲ, ತೋಟ ಗೀಟ ಎಲ್ಲ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಅಷ್ಟು ಶೆಕೆ ಅಂತ ಅನಿಸಲ್ಲ. ಯೂಶ್ವಲಿ ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ದಾವಣಗೆರೆ ಕಡೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇರುತ್ತೆ. ಖುಷಿಗಂತೂ ಮಕ್ಕಳನ್ನ ನೋಡಿ ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಗೊತ್ತಾ. ಅವನಿಗೆ ಅವ್ರ ಅಣ್ಣಂದ್ರಾಗಿರ್ಬೋದು, ಅವ್ರ ತಂಗಿ ಇವಳು ಬಂದು ನೋಡಿ, ಇವಳು ಅಮ್ಮು ಅಂತ, ಅನ್ವಿತಾ ಅಂತ, ನನ್ನ ಹಸ್ಬೆಂಡ್ ಅವರ ತಮ್ಮನ ಮಗಳು ಇವಳು ಅಂದರೆ ನಮ್ಮ ಖುಷಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ, ಅಷ್ಟು ಕೇರ್ ಮಾಡ್ತಾನೆ, ಅಷ್ಟು ಇಷ್ಟ ಇವಳಂದರೆ. ಇವಳು ಮಾತು ಎತ್ತಿದ ತಕ್ಷಣವೇ ಮಲಗಿದ್ದವನಾದರೂ ಸರಿ ಎದ್ದು ಕೂತ್ಕೊಂಡ್ಬಿಡ್ತಾನೆ, ಅಮ್ಮು ಅಮ್ಮು ಅಂತ ಹೇಳ್ಬಿಟ್ಟು, ಅಷ್ಟು ಇಷ್ಟ ಇವನಂದರೆ. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಏನು ಗೊತ್ತಾ, ಸಿಕ್ಕಾಪಟ್ಟೆ ಜನ ಕ್ಯೂವಲ್ಲಿ ನಿಂತ್ಕೊಂಡೆಲ್ಲ ಒಳಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸರಿ, ಸ್ಪೆಷಲ್ ಟಿಕೆಟ್ ತೊಗೊಂಡೇ ಹೋಗ್ಬಿಟ್ಟು ಬರೋಣ, ಮಗನ ಬೇರೆ ಎತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು 50 ರುಪೀಸ್ ಅಂತ 50 ರುಪೀಸು ಸ್ಪೆಷಲ್ ಟಿಕೆಟು. ಹೋಗ್ಬಿಟ್ಟು ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಗೆ ಬಂದೆ.
ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಊರಲ್ಲಿ ನಮ್ಮ ಮನೆ ಇದೆ, ಊರಲ್ಲಿ ಕೂಡ ನನ್ನ ಹಸ್ಬೆಂಡ್ ಅವ್ರದ್ದು ಒಂದು ಮನೆ ಇದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ತೇರು ನೋಡೋದಕ್ಕೆ ಸಮಯ ಆಯಿತು, ತೇರು ಎಳಿತಿದ್ದಾರೆ ಅಂತ ಹೇಳಿದರು. ಬೇಗ ಬೇಗ ನಮ್ಮ ಮಾವ ಪಾಪನ ಎತ್ಕೊಂಡಿದ್ರು, ಹೋಗ್ಬಿಟ್ಟು ತೇರನ್ನ ನೋಡ್ಕೊಂಡೆ. ಅದಾದಮೇಲೆ ಕೈ ಮುಕ್ಕೊಂಡು ವಾಪಸ್ ಬಂದಿದ್ದಾಯಿತು. ನಾನು ಯಾವುದನ್ನು ಮಿಸ್ ಮಾಡಿದ್ರು ಆಂಜನೇಯ ಸ್ವಾಮಿದು ಯಾವುದಾದ್ರೂ ಈ ಥರ ಹಬ್ಬಗಳಿರುತ್ತೆ ಅಂತೇಳಿದರೆ ಮಿಸ್ ಮಾಡೋಕ್ಕೆ ಹೋಗಲ್ಲ. ಸೊ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿ ನಮ್ಮ ಕಿಚನ್ ಈ ಥರ ಇದೆ. ಕಂಪ್ಲೀಟ್ ಹೋಮ್ ಟೂರು ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮ್ಮ ಜೊತೆ. ಈಗ ಜಸ್ಟು ಒಂದು ಕಿಚನ್ ಹಿಂಗಿದೆ. ಅದಾದಮೇಲೆ ಈ ಕಡೆ ರೂಮ್ ಇದೆ, ಹೊರಗಡೆ ದೇವ್ರ ಮನೆ ಅದು ಇದು ಎಲ್ಲ ಹಾಲೆಲ್ಲ ಇದೆ. ಅದನ್ನು ನಾನು ನೆಕ್ಸ್ಟು ಯಾವಾಗಾದರೂ ನಮ್ಮ ಊರಿಗೆ ಬಂದಾಗ ನಮ್ಮ ಹಳ್ಳಿ ಮನೆದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಊರಿಗೆ ಬರಬೇಕು ಅಂತ ಅಂದರೆ ಹಬ್ಬ ಏನಾದರೂ ಇದ್ದರೆ ಎಲ್ಲರೂ ಕೂಡ್ಕೊಂಡಿದ್ರೆ ಬರೋದಕ್ಕೆ ಚೆನ್ನಾಗಂತ ಅನಿಸುತ್ತೆ. ಎಲ್ಲರೂ ಕೂಡ್ಕೊಂಡಿರ್ತಾರಲ್ವ, ಹಾಗಾಗಿ ಎಲ್ಲರೂ ಇದ್ದರೆ ಒಂಥರ ಚೆನ್ನಾಗಂತ ಅನಿಸುತ್ತೆ, ಬೋರ್ ಆಗೋಲ್ಲ. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆಗೆ ನಾವೆಲ್ಲಾದರೂ ಬಂದರೆ ಈ ಥರ ಮೇಲ್ಗಡೆ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಪ್ಪನ ಮನೆಗೆ ಬಂದುಬಿಡ್ತೀವಿ. ಇಲ್ಲಾದರೆ ಮಕ್ಕಳು ಇರ್ತಾರೆ, ಸೊ ಅಮ್ಮು ಇರ್ತಾಳೆ, ಹಾಗಾಗಿ ಈ ಥರ ಹಸು ಕರು ಏನಾದರೂ ಇದ್ದೇ ಇರ್ತಾರೆ. ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ, ನಾವಿಲ್ಲೇ ಹೆಚ್ಚಾಗಿ ಬರ್ತಾ ಇರ್ತೀವಿ. ಹೊಸ್ದಾಗಿ ಹಾಕಿರೋ ಕರು ಲಾಸ್ಟ್ ಟೈಮ್ ಬಂದಾಗ್ಲೂ ಒಂದು ಕರು ಹಾಕಿತ್ತು, ಇವಾಗ್ಲೂ ಅಷ್ಟೇನೆ. ಅದು ಯಾವುದ್ರದ್ದು ಕರು ಅಂತ ಗೊತ್ತಿಲ್ಲ, ನನಗೆ ಮರ್ತೋಗಿದೆ. ಸೊ ಇದು ಹೊಸ ಕರು ಅಮ್ಮ ಅಂತ ಹೇಳ್ತಾಯಿದ್ರು ಇವ್ರು ನಮ್ಮ ಅತ್ತೆ, ಅಂದರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮ. ಸೊ ಇನ್ನು ನೋಡಿ, ಇನ್ನು ಅಲ್ಲಿಂದನೂ ಹೊರಡಬೇಕಾಯ್ತು, ಸಮಯ ಬೇರೆ ಆಯ್ತಾ ಬಂತು. ಅವರಿಗೆ ಹೇಳಿದ್ನಲ್ವ ವೆಯ್ಟಿಂಗ್ ಚಾರ್ಜ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಆಲ್ರೆಡಿ 3 hours ಪಾಪ ವೆಯ್ಟ್ ಮಾಡಿದ್ರು ಅವಣ್ಣ, ಏನೂ ಅಂತ ಹೇಳಿಲ್ಲ. ನಮಗೂ ಕೂಡ ಸಮಯ ಆಯಿತು. ಇಲ್ಲಿಂದ ಒಂದು 6 ಗಂಟೆಗೆ ಬಿಟ್ಟರೆ ಅಟ್ಲೀಸ್ಟ್ ಒಂದು 7 ಗಂಟೆಗೆ ಹೋಗ್ತೀವಿ. 7 ಗಂಟೆಗೆ ಮನೆಗೆ ಹೋಗಿದ್ದೇನೆ. ಆಮೇಲೆ ಅಮ್ಮ ಮತ್ತು ತಮ್ಮ ಇಬ್ಬರು ಬರ್ತಾರೆ, ಅಲ್ಲಿಂದ ಸಿಗಂದೂರು ಬೇರೆ ಹೋಗಬೇಕು. ಸೊ ಜರ್ನಿ ಮೇಲೆ ಜರ್ನಿ ಆಗೋಗ್ಬಿಡುತ್ತೆ ನಂದು. ಹಿಂಗೆ ಬಂದಾಗ ಎಲ್ಲ ಕಡೆ ಸುತ್ತು ಬಿಡಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವಾಗ ಬರ್ತೀನೋ, ಮತ್ತೆ ಯಾವಾಗ ನೋಡೋಕ್ಕಾಗತ್ತೋ ಅಂತ ಅನಿಸುತ್ತೆ. ನಾನು ಯಾವಾಗಲಾದರೂ ಇಲ್ಲಿಗೆ ಬಂದಾಗ ಅಯ್ಯೋ ನಾನು ಇವಾಗ ಬಂದಿದ್ದೀನಿ, ಎಷ್ಟೋ ದಿವಸ ಆದಮೇಲೆ ಬಂದಿದ್ದೀನಿ ಅಂತ ನನಗೆ ಯಾವತ್ತೂ ಫೀಲ್ ಆಗೋಲ್ಲ. ಮೊನ್ನೆ ಇನ್ನೂ ಬಂದೋಗಿದ್ದೀನಲ್ಲ ಅನ್ನೋ ಹತ್ರ ಫೀಲ್ ಆಗ್ತಾ ಇರುತ್ತೆ. ಖುಷಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟ, ಅಮ್ಮು ಬರಲಿಲ್ಲ ಅಂತ ಹೇಳ್ಬಿಟ್ಟು. ಅವಳು ಬರ್ತಾಳೇನೋ ಅಂತ ಅಂದ್ಕೊಂಡಿದ್ದ, ಇಲ್ಲ ನನ್ನನ್ನೇ ಅಲ್ಲಿ ಇನ್ನೂ ಸ್ವಲ್ಪ ತಿರ್ಬೋದಿತ್ತೇನೋ ಅಂತ ಅಂದ್ಕೊಳ್ತಾ ಇದ್ದ. ಸೊ ಸಮಯ ಬೇರೆ ಆಯ್ತಲ್ವ, ಅಲ್ಲಿಂದ ಕರ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ದಾವಣಗೆರೆಗೆ ಹೊರಟ್ವಿ. ಹೋಗ್ತಿರೋಂಥ ದಾರಿಲಿ ಬರ್ತಾ ಸ್ವಲ್ಪ ಮಳೆನೂ ಜೋರಾಗ್ತಾ ಇತ್ತು. ಬಂದಿದ್ದೇನೆ ಸ್ವಲ್ಪ ಹೊತ್ತು. ನನ್ನ ತಮ್ಮಂಗೆ ಬರೋಕ್ಕೆ ಹೇಳಿದೆ, ಇಲ್ಲಿ ನಮ್ಮ ಆಂಟಿ ಮಗ ಒಬ್ರು ಇದ್ದಾರೆ ಪವನ್ ಅಂತ ಹೇಳ್ಬಿಟ್ಟು, ಅವನಿಗೆ ಬರೋಕ್ಕೆ ಹೇಳಿದೆ. ಬಾಪಿ ಹೋಗ್ಬಿಟ್ಟು ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ, ಟೀನಾದರೂ ಕುಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇನ್ನು ಪವನನೂ ಕೂಡ ಬಂದ. ಅಲ್ಲಿಂದ ಸ್ವಲ್ಪ ಇಲ್ಲಿ ಚೆನ್ನಾಗಿರತ್ತಕ್ಕ ಟೀ ಅಂತ ಹೇಳ್ಬಿಟ್ಟು 1-2 ಕಡೆ ನೋಡೋಣಕ್ಕ ಅಂತ ಹೇಳ್ದ. ಸರಿಯಪ್ಪ ಆಯಿತು. ಅವನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವರ ಫ್ರೆಂಡ್ ತಂಗಿ ಒಬ್ಬರು ಒಂದು ಟೀ ಶಾಪ್ ಓಪನ್ ಮಾಡಿದಾರಂತೆ. ಸೊ ಅಲ್ಲಿ ಚೆನ್ನಾಗಿರತ್ತಕ್ಕ, ಅವಳು ಚೆನ್ನಾಗಿ ಮಾಡ್ತಾಳೆ, ನೋಡೋಣ ಅಂತ ಅಂದ. ಸರಿ ಆಯಿತು ಬಾಪ, ಪರಿಚಯ ಇರೋರೆ, ನನಗೂ ಗೊತ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೋದ್ವಿ. ಅವಳು ಇರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಕಡೆ ಮುಂದೆ ಹೋಗ್ಬಿಟ್ಟು ಟೀ ಆರ್ಡರ್ ಮಾಡಿದ್ವಿ. ಬಂದು ಕೂತ್ಕೊಂಡಿದ್ವಿ. ಗಾಳಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲಿ ಜೋರಾಗಿ ಮಳೆ ಬೀಸ್ಬಿಡುತ್ತೋ ಅಂತ ಅನ್ಕೊತಾ ಇದ್ದೆ. ನೋಡಿ ನನ್ನ ತಮ್ಮ ಅವನಿಗೆ ಬಂದು ತಂದು ಕೊಟ್ಬಿಟ್ಟಿದ್ದಾನೆ. ಅವನಿಗೆ ತಿನ್ನಬೇಕು ಅಂತ ಅನ್ಸ್ಬೋಗ್ಬಿಟ್ಟಿದೆ. ಸೊ ನಂಗೆ ಕಾಫಿ ಅಂತ ಹೇಳಿದೆ. ಟೀ ಚೆನ್ನಾಗಿರತ್ತಕ್ಕ ಅಂತ ಹೇಳ್ದೆ. ಸ್ವಲ್ಪ ಕಾಫಿ ಆದರೆ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ಹೆಡ್ವೆಟ್ ತಲೆನೋವು ಆ ಥರ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕಾಫಿ ತರಿಸ್ಕೊಂಡಿದ್ದೆ. ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗೇ ಮಾಡಿದರು ಕಾಫಿ. ಕುಡಿಬೇಕಾದ್ರೆ ಫಸ್ಟ್ ಸಿಪ್ ಒಂಥರ ವಿಷ ಅಂತ ಅನ್ನಿಸ್ತಾ ಇತ್ತು, ಆಮೇಲೆ ಬೆಟರ್ ಅಡ್ಜಸ್ಟ್ ಆಯಿತು. ಇನ್ನು ಅಮ್ಮ ಕೂಡ ಊರಿಂದ ಬಂದರು. ಅಮ್ಮ ನಾನು ಅಡುಗೆ ಮಾಡ್ಕೊಂಡು ಬರ್ತೀನಮ್ಮ ಅಂತ ಹೇಳಿದ್ದಕ್ಕೆ ನಾವೀಗೇನು ಹೊರಗಡೆಯಿಂದ ಊಟ ಮಾಡ್ಕೊಂಡು ಬರಲಿಲ್ಲ. ಅಮ್ಮ ಜವಳಿಕಾಯಿ ಪಲ್ಯ ಅಂದರೆ ಇಷ್ಟ ನನಗೆ ಅಂತೇಳ್ಬಿಟ್ಟು ಜವಳಿಕಾಯಿ ಪಲ್ಯ, ರೊಟ್ಟಿ, ಹಪ್ಪಳ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಚಟ್ನಿ, ಸಾಂಬಾರು, ನುಗ್ಗಿಕಾಯಿ ಬೇಳೆ ಸಾಂಬಾರನ್ನೆಲ್ಲ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊಂಡು ಬಂದಿದ್ದರು. ಗೌರಿ ಅವ್ರ ತಮ್ಮ ಎಲ್ಲರೂ ಬಂದಿದ್ದರು. ಇನ್ನು ಬೆಳಗಿನ ಜಾವನ ಅಷ್ಟರೊಳಗೆ ಸಿಗಂದೂರು ಹೋಗಬೇಕಾಗಿತ್ತು. ಇನ್ನು ನೋಡಿ ನನ್ನ ಫೇವ್ರೇಟ್ ಇದು ಗಾರ್ಗೆ ಅಂತ ಹೇಳ್ಬಿಟ್ಟು. ದಾವಣಗೆರೆ ಸೈಡ್ ಯಾವುದಾದ್ರೂ ಆಗಿದ್ರೆ, ಉತ್ತರ ಕರ್ನಾಟಕ ಸೈಡ್ ಆಗಿದ್ದರೆ ಈ ಥರ ರೆಸಿಪೀಸ್ಗಳೆಲ್ಲ ಜಾಸ್ತಿ ಮಾಡ್ತೀವಿ ನಮ್ಮ ಕಡೆಗೆಲ್ಲ. ನಾನು ಅಮ್ಮ ಬಂದಿದ್ದೇನೆ, ಪಾಪನ ಎತ್ಕೊಂಡು ಕೂತ್ಕೊಂಡಿದ್ರು. ಗೌರಿ ಬಂದಿದ್ದಾಳೆ, ಇವ್ನು ನನ್ನ ತಮ್ಮ, ಇವ್ನು ನನ್ನ ಸ್ವಂತ ತಮ್ಮ. ಸೊ ನೋಡಿ ಖುಷಿ ಅವ್ರು ನೋಡ್ಕೊಂಡು ಕೂತಿದ್ದಾನೆ. ಪಾಪುಗೆ ಅವ್ರು ನೋಡಿದ್ದಾನೆ ಖುಷಿ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಅಂತೂ ಕೊಡ್ತಾನೆ ಎಲ್ಲ ಅವನ್ನ ಹಿಡ್ಕೊಂಡು ಕೂತಿದ್ದಾರೆ. ನಂತರ ಇದ್ದಾನಲ್ಲ ನಾನು ಸೇಮ್ ಅಂತ ಹೇಳ್ತಾ ಇದ್ರು. ಹೌದಾ ನಮ್ಮಮ್ಮನ ಥರ ಇದ್ದಾನೆ, ನಂತರ ಇದ್ದಾನೆ, ನನ್ನ ಹಸ್ಬೆಂಡ್ ಥರ ಇದ್ದಾನೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗ್ತಾನೆ ಇಲ್ಲ, ಯೂಶ್ವಲಿ ನಮ್ಗೆ ಅನ್ಸುತ್ತೆ ನನ್ನ ಹಸ್ಬೆಂಡ್ ಥರನೇ ಇದ್ದಾನೆ ಸಣ್ಣವನು ಅಂತ ಯಾವಾಗಲೂ ನೋಡಿದಾಗ. ಸೊ ಇನ್ನು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ನೋಡಿ ಖುಷಿ ಊಟಕ್ಕೆ ಬೇರೆ ಸಮಯ ಆಯಿತು. ಊಟ ಮುಗಿಸ್ಕೊಂಡು ಅಟ್ಲೀಸ್ಟ್ ಒಂದು 3 hours ಆದರೂ ರೆಸ್ಟ್ ಮಾಡಿದ್ರೆ 1-1.5-2 ಗಂಟೆ ಅಷ್ಟರೊಳಗೆ ದಾವಣಗೆರೆ ಬಿಡೋದಕ್ಕೆ ಬರುತ್ತೆ.
ಅಲ್ಲಿಗೆ ಸಿಗಂದೂರು ಹೋಗೋ ಅಷ್ಟರೊಳಗೆ ಒಂದು 6 ಗಂಟೆ 6:30ಗೆಲ್ಲ ತಲುಪೋದು ಅಂತ ಹೇಳ್ಬಿಟ್ಟು ಬೇಗ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಖುಷಿ ಹೆಂಗೆ ಗೊತ್ತಾ, ನಾವು ಊರಲ್ಲಿ ಬೆಂಗಳೂರಲ್ಲಿ ಇರ್ತೀವಲ್ವ, ಅವಾಗಿದ್ದಾಗ ಒಂದು ಸತಿನೂ ಫೋನ್ ಮಾಡಿ ನಮ್ಮ ಅಮ್ಮನ ಜೊತೆ ಮಾತಾಡೋಲ್ಲ, ನಮ್ಮ ತಮ್ಮನ ಜೊತೆ ನಮ್ಮ ಅಪ್ಪನ ಜೊತೆ ಯಾರ ಜೊತೆನೂ ಮಾತಾಡೋಲ್ಲ. ಏನಾದರೂ ದಾವಣಗೆರೆಗೆ ಬಂದ್ವಿ ಅಥವಾ ಊರಿಗೆ ಹೋಗ್ತಾ ಇದ್ದೀವಿ ಹತ್ತತ್ರ ಅನ್ನುವಾಗ ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ನಾವು ಬರ್ತಾ ಇದ್ದೀವಮ್ಮ ಆಯಿತಾ ಅಂತ ಹೇಳ್ಬಿಟ್ಟು ಆವಾಗ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಬೆಂಗಳೂರಲ್ಲಿದ್ದಾಗ ಎಷ್ಟು ಸಲ ಟ್ರೈ ಮಾಡಿದ್ರು ಒಂದು ಸಲನೂ ಮಾತಾಡ್ಸಲ್ಲ. ಪಾಪ ಅವರಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ, ಮಾತೇ ಆಡಲ್ಲ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಅಮ್ಮನೂ ಅಂತಲೇ ಇರ್ತಾರೆ, ಖುಷಿ ಬಿಡು ನಿಂಗೂ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಅವನೊಬ್ಬನಿದ್ರೆ ಅವನೊಬ್ಬನ ನೋಡ್ಕೊಳ್ಳೋದಕ್ಕೆ ಏನು ಕಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗಾಗಿರ್ಬೋದು ನನ್ನ ಹಸ್ಬೆಂಡಿಗೆ ಆಗಿರ್ಬೋದು ಖುಷಿ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡುತ್ತೆ, ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಪಾಪಗೂ ಅಷ್ಟೇನೆ, ಖುಷಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವನು ಸುಮ್ಮನೆ ಇರೋದು ಇಲ್ಲ, ಸಣ್ಣವನು ಅವ್ನು ಸುಮ್ಮನೆ ಇದ್ದರೆ ಇವ್ನು ಎಳೆದ್ಬಿಟ್ಟಾದರೂ ಅವನನ್ನು ಮಾತಾಡಿಸ್ತಾನೆ. ಅವನಾದ್ರೂ ಅಷ್ಟೇನೆ, ಇವನು ಅಳ್ತಿದ್ದಂಗೆ ಸಮಾಧಾನ ಮಾಡ್ತಾನೆ. ಸೊ ಇವರಿಬ್ಬರು ಬಾಂಡಿಂಗ್ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಬೆಳಗ್ಗೆ ಒಂದು ಅಂದ್ಕೊಂಡ್ವಿ 1:30 ಅಷ್ಟರೊಳಗೆ ಬಿಟ್ಬಿಡೋಣ ಅಂತೇಳ್ಬಿಟ್ಟು, ಬಿಡೋ ಅಷ್ಟರೊಳಗೆ ಒಂದು 2:15 ಆಗ್ತಾ ಬಂತು. ಮಕ್ಕಳು ಬೇರೆ ಮಲ್ಕೊಂಡಿದ್ರು, ಹೆಂಗಿದ್ರಲ್ವ ಅವ್ರನ್ನ ಹಾಗೆ ಎತ್ಕೊಂಡು ಹೊರಟೋಗಿದ್ದು. ಸೊ ಅವ್ರಿಗೇನು ಫ್ರೆಶ್ ಅಪ್ ಮಾಡಿಸಿರ್ಲಿಲ್ಲ, ನಾವೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು 2:15 ಅಷ್ಟರೊಳಗೆ ದಾವಣಗೆರೆನ ಬಿಟ್ಟಿದ್ದು. ಇನ್ನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಟೀ, ನನಗೆ ಯೂಶ್ವಲಿ ಮುಂಚೆ ಅಷ್ಟು ಅಭ್ಯಾಸ ಇರಲಿಲ್ಲ ಟೀ ಎಲ್ಲ ಹೊರಗಡೆ ಬಂದಾಗ. ಮನೇಲಿದ್ದಾಗ ಈಗಲೂ ಕುಡಿಯೋಲ್ಲ, ಬಟ್ ಹೊರಗಡೆ ಬಂದಾಗ ಸ್ವಲ್ಪ ಕುಡಿತಾ ಇರ್ಬೇಕು ಟೀ ಅಂತ ಅನಿಸುತ್ತೆ, ಏನೋ ಒಂಥರ ಚೆನ್ನಾಗಂತ ಅನಿಸುತ್ತೆ. ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಸ್ವಲ್ಪ ದಿವಸ ನಾನು ಎಲ್ಲಾದರೂ ಕಾರಲ್ಲಿ ಕೂತ್ಕೊಂಡೆ ಅಂದರೆ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಇನ್ನೇನು ಅದು ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ನಿದ್ದೆ ಮಾಡ್ತಾ ಇದ್ದೆ. ಅದು ನನ್ನ ಹಸ್ಬೆಂಡ್ ಕೆಡಿಸ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂತ ಅಂದರೆ, ನಾನೇನಾದರೂ ಮಲ್ಕೊಂಡ್ರೆ ನಾನು ಎಬ್ಬಿಸ್ಕೊಂಡು ಬಂದು ಮುಂದೆ ಕೂರಿಸೋದು, ಮ್ಯಾಪಾಗಿ ಕೂರಿಸೋದು, ನಂಗೆ ಅಡ್ರೆಸ್ ಗೊತ್ತಿಲ್ಲ ನೀನು ಹೇಳು ಅಂತ ಕೂರಿಸೋದು, ಈ ಥರ ಮಾಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿರೋದ್ರಿಂದ ನನಗಂತೂ ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಚೂರು ನಿದ್ದೆ ಬರಲ್ಲ, ಕಂಪ್ಲೀಟಾಗಿ ಎದ್ದು ಕೂತ್ಕೊಂಡೇ ಇರ್ತೀನಿ. ಇವಾಗಲೂ ಅಷ್ಟೇ ನನ್ನ ತಮ್ಮಂಗೆ ಮ್ಯಾಪ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಬೆಳಗಿನ ಜಾವ. ಆದಮೇಲೆ ಬೆಳಗ್ಗೆ ಅನ್ನೋ ಅಷ್ಟರೊಳಗೆ ಒಂದು 6 ಗಂಟೆ ಅನ್ನೋ ಅಷ್ಟರೊಳಗೆ ಸಿಗಂದೂರು ರೀಚ್ ಆದ್ವಿ. ಇಲ್ಲೊಂದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲೆಲ್ಲ ಇರೋರು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಒಂದು ದಿವಸ ನೆಟ್ವರ್ಕ್ ಇಲ್ಲದೆ ಇರೋದಕ್ಕೆ ಎಷ್ಟು ನಂಗೆ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸ್ತು ಗೊತ್ತಾ. ಒಂದು ರೀಲ್ಸ್ ನೋಡೋಕ್ಕಾಗಲ್ಲ, ಒಂದು ವಿಡಿಯೋ ನೋಡೋಕ್ಕಾಗಲ್ಲ, ಆರಾಮ್ ನಿದ್ದೆ ಬಂತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದತ್ರನೇ ಒಳ್ಳೆ ರಿಲ್ಯಾಕ್ಸ್ ಆಯಿತು. ಈ ಗಾಳಿ ತಂಪು ವಾತಾವರಣಕ್ಕೆ, ಹಕ್ಕಿಗಳು ಚಿಲಿಪಿಲಿಗಂತೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು. ಪಾಪು ಅಮ್ಮನೇ ಎತ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ತಾನೆ ಇಲ್ಲ ನನ್ನ ಹತ್ರ. ಸೊ ಎತ್ಕೊಂಡು ಅಲ್ಲಿ ಇಲ್ಲಿ ಅಲ್ಲೇ ಅಡ್ಡಾಡ್ತಾ ಇರ್ತಾರೆ. ಸೊ ಅವನಿಗೆ ಏನಾದರೂ ಅಮ್ಮನ ಹತ್ರ ಹೋದರೆ ಈ ಥರ ತಾಳಿ ಕಚ್ಕೊಂಡು ತಿನ್ನೋದು, ಈ ಥರ ಮಾಡ್ತಾನೆ ಅವನು. ಸಿಕ್ಬಿಡುತ್ತಲ್ವ ಎಳ್ಕೊಂಡು ಬಿಡ್ತಾನೆ ಪೂರ್ತಿ. ನಂದು ಅಷ್ಟೇನೆ, ಎಳ್ಕೊಂಡು ಚಿಕ್ಕದಿರುತ್ತಲ್ಲ ಆದರೂ ಬಿಡಲ್ಲ, ಅವನು ಎಳಿತಾ ಇರ್ತಾನೆ. ನೋಡಿ ಯಾವ ಥರ ಕೈ ಹಾಕ್ತಿದ್ದಾನೆ ಅಂತ. ಅಲ್ಲಿ ಸಿಗಂದೂರ್ಗೆ ಹೋದ್ಮೇಲೆ ನಾನು ಎಷ್ಟು ಹೆಚ್ಚಾಗಿ ವೀಡಿಯೋಸ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಹೆಚ್ಚಾಗಿ ಏನು ಮಾಡ್ಕೊಳ್ಳಿಲ್ಲ. ನೋಡಿ ಕಾಡಲ್ಲಂತೂ ನೆವಿಲ್ಗಳು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ವು ಗೊತ್ತಾ. ಆ ಕಡೆಯಿಂದ ಬರ್ತಾವಂತೂ ಇನ್ನೂ ಸಿಕ್ಕಾಪಟ್ಟೆ ಇತ್ತು, ಒಂದು 5-6 ಎಷ್ಟು ಚೆನ್ನಾಗಿ ಅಡ್ಡಾಡ್ತಾ ಇದ್ವು. ಇನ್ನು ಹೋಗ್ತಿದ್ದಂಗೆ ಬೆಳಗ್ಗೆ ಹೋಗ್ಬಿಟ್ಟಿದ್ದಲ್ವ, ಚೆನ್ನಾಗಿತ್ತು ವೈಬ್ ಮಾತ್ರ. ಈ ಡ್ರೆಸ್ನಾದರೂ ನಾನು ಯಾಕಾದರೂ ಹಾಕ್ಕೊಂಬಂದು ಅಂತ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅಂತ ಅನ್ನಿಸ್ತು ನನಗೆ ಈ ಡ್ರೆಸ್ಸು. ಸರಿ ಪರವಾಗಿಲ್ಲ, ಏನೇನು ಮಾಡೋಕ್ಕಾಗತ್ತೆ, ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ನನ್ನ ತಮ್ಮ ಟ್ರೈ ಮಾಡ್ಕೊಂಡು ಕರ್ಕೊಂಬಂದಿದ್ದು ಇಷ್ಟು ದೂರ ಇದೆ ಮೊದಲು ಅಂತ ಅನಿಸುತ್ತೆ. ಅವನ ಜೊತೆ ನಾನು ಇಷ್ಟು ದೂರ ಅವ್ನು ಟ್ರೈ ಮಾಡ್ಕೊಂಡು ಕರ್ಕೊಂಬಂದಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಹೋಗಿ ಬಂದಿದ್ದು. ಇನ್ನು ನೋಡಿ ಖುಷಿ ನಿದ್ದೆಗಣ್ಣಲ್ಲಿದ್ದಾನೆ, ಇನ್ನೇನು ಮಲ್ಕೊಳ್ಳೋ ಅಂಥ ಸಮಯನೂ ಆಗ್ತಾ ಬಂತು. ಸಂಜೆ ಊಟಕ್ಕೂ ಕೂಡ ಸಮಯ ಆಗೈತಲ್ವ, ಊಟ ಮುಗಿಸ್ಕೊಂಡು ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋ ಅಷ್ಟರೊಳಗೆ ಆಲ್ರೆಡಿ 11 ಆಗಿಬಿಡುತ್ತೆ. ಮತ್ತು ದಾವಣಗೆರೆಯಲ್ಲಿ ಊಟಕ್ಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಊಟನ ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಇಶ್ಕ್ ಯು ಗೈಸ್.